ಹಲೋ ಬಾಯ್ಸ್. ಏನ್ ನೋಡ್ತಿದ್ದೀರಾ? ಟಾಮ್ ಅಂಡ್ ಜೆರಿ. ಟಾಮ್ ಅಂಡ್ ಜೆರಿಯಾ? ಅಂಕಲ್ ಅಂಕಲ್, ನಿಮ್ಗೆ ಟಾಮ್ ಅಂಡ್ ಜೆರಿ ಇಷ್ಟನೋ ಸ್ಕೂಬಿಡು ಇಷ್ಟನೋ? ಡೊನಾಲ್ಡ್ ಡಕ್ ಇಷ್ಟ. ಗುಡ್ ಮಾರ್ನಿಂಗ್ ರಾಜೇಂದ್ರ. ದುರ್ಗಾ. ಏನ್ ಶೆಟ್ಟಿ ಅವರೇ, ಕೂತ್ಕೊಳ್ಳಿ. ನೆನ್ನೆ ಪಾರ್ಟಿ ಬಹಳ ಚೆನ್ನಾಗಿತ್ತು ಮಾರಾಯ. ಈಗಿನ ಕಾಲದ ಹುಡುಗರು MTV ಫ್ಯಾಷನ್ ಟಿವಿ ನೋಡ್ತಾರೆ, ಆದ್ರೆ ನಿಮ್ಮ ಮಕ್ಕಳು ಕಾರ್ಟೂನ್ ನೆಟ್ವರ್ಕ್ ನೋಡ್ತಾರೆ. ಎಂತದು ಮಾರಾಯ ಇದು? ಹೌದು ರೀ, ಬೆಳಗ್ಗೆಯಿಂದ ಟಿವಿ ಮುಂದೆ ಕೂತೋರು ಎದ್ದೇ ಇಲ್ಲ. ಬೆಳಗ್ಗೆಯಿಂದನ? ಹಲೋ, ರಾಜೇಂದ್ರ ಪ್ರಸಾದ್ ಅವರ? ನಾನೇ ಮಾತಾಡೋದು ಸರ್. ನಿಮ್ಮ ಆಫೀಸಿಂದ ಚೆಕ್ ಕಳಿಸ್ತೀನಿ ಅಂತ ಹೇಳಿ. ಓ, ಸರ್, ಇನ್ನೂ ಕಳಿಸಿ. ಸಾರಿ, ಮೇ ಬಿ ಬೈ ಓವರ್ ಸೈಡ್. ಈಗಲೇ ಕಳಿಸ್ಕೊಡ್ತೀನಿ. ಓಕೆ. ವಿಜಯ್ ವಿಜಯ್. ನಿನ್ನ ಕಣ ಬಂದೆ ದೊಡಪ್ಪ. ಏನ್ ದೊಡಪ್ಪ? ಅಲ್ಲಿ ನನ್ನ ಚೆಕ್ ಬುಕ್ ಇದೆ ನೋಡು, ಸ್ವಲ್ಪ ತಗೊಂಬಾ. ಸರಿ ದೊಡಪ್ಪ. ಓಯ್ ರಾಜೇಂದ್ರ, ನಿನ್ನೆ ಪಾರ್ಟಿಯಲ್ಲಿ ನಿಮ್ಮ ಹುಡುಗರ ಬಿಹೇವಿಯರ್ ನೋಡಿ ನನಗೆ ಮಂಡೆ ಬಿಸಿ ಆಯ್ತು ಮಾರಾಯ. ಸ್ವಲ್ಪ ಹೆಲ್ಪ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್ ಅಂಕಲ್. ವಿಜಯ್, ನಿಮ್ಮ ದೊಡ್ಡಪ್ಪ ಕೇಳಿದ್ದು ಚೆಕ್ ಬುಕ್ ಅಲ್ಲವಾ? ಇಷ್ಟೊಂದು ಪುಸ್ತಕ ಯಾಕೆ ತಂದದ್ದು? ಅಲ್ಲಿ ಎಷ್ಟೊಂದು ಬುಕ್ಸ್ ಇತ್ತು ಅಂಕಲ್, ಅದ್ರಲ್ಲಿ ಯಾವ್ದು ಚೆಕ್ ಬುಕ್ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಎಲ್ಲಾ ಬುಕ್ಸು ತಂದೆ. ಅದ್ ಯಾವ ಚೆಕ್ ಬುಕ್ ಅಂತ ನೋಡಿ ನೀವೇ ಸ್ವಲ್ಪ ದೊಡ್ಡಪ್ಪನ್ ಕೊಟ್ಬಿಡಿ ಅಂಕಲ್. ನಾವು ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕು. ಓಕೆ, ಬಾಯ್ ಬಾಯ್. ಏನಾಗಿದೆ ಇವ್ರಿಗೆ? ಓಯ್ ಮಾರಾಯ, ನಿಮ್ಮ ಮಕ್ಕಳು ಯಾಕೆ ಹೀಗೆ? ರೌಂಡ್ ಬರ್ತೀಯಾ? ಬಡ ಬಡ, ನೀ ತುಂಬಾ ಬರ, ಹೆವಿ ಬಾಡಿ. ರಾಜೇಂದ್ರ, ಏನೋ ಇದು? ಹುಡುಗರನ್ನ ನೀನು ಹಾಸ್ಟೆಲ್ ಅಲ್ಲಿ ಬಿಟ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೋ. ಮಕ್ಕಳು ತಂದೆ ತಾಯಿ ಆರೈಕೆಯಲ್ಲೇ ಬೆಳಿಬೇಕೇ ಹೊರತು ಬೇರೆಯವ್ರಿಗೆ ಹಿಡ್ತದಲ್ಲ ಅಲ್ಲ. ಅವ್ರಲ್ಲಿನ್ ಬಂದ್ಮೇಲೆ ಅವ್ರ ನಡವಳಿಕೆನೆ ಬೇರೆ ಆಗ್ಬಿಟ್ಟಿದೆಯಲ್ಲೋ. ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಾರಲ್ಲೋ. ಅವ್ರ ಮುಂದಿನ ಭವಿಷ್ಯ ಯೋಚನೆ ಮಾಡಿದ್ರೆ ನನ್ಗ್ಯಾಕೋ ತುಂಬಾ ಭಯ ಆಗುತ್ತೆ ಕಣೋ. ಅಮ್ಮ, ಇವರು ಓದಿ ಬುದ್ಧಿವಂತರಾಗ್ಲಿ ಅಂತ ತಾನೇ ಒಳ್ಳೆ ಶಿಕ್ಷಣ, ಒಳ್ಳೆ ವಾತಾವರಣ, ಶಿಸ್ತಿರುವಂತ ಸ್ಕೂಲಿಗೆ ಸೇರಿಸಿದ್ದು. ಅಲ್ಲಿ ಓದಿದವರೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ ತಲುಪಿದ್ದಾರೆ. ಇವರು ಹೀಗಾಗ್ತಾರೆ ಅಂತ ಯಾರು ಅನ್ಕೊಂಡಿದ್ರು? ಅವರಿಗೆ ಚೆಕ್ ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮುಂದೆ ನಿಮ್ಮ ಬಿಸ್ನೆಸ್ ಅನ್ನ ಹೇಗೆ ನೋಡಿಕೊಳ್ಳುತ್ತಾರೆ ಎಲ್ಲವನ್ನ ನಾವು ಕಲಿಸಿಕೊಡಕ್ ಆಗೋದಿಲ್ಲ. ಸಂದರ್ಭ ಅವರಿಗೆ ಕಲಿಸಬೇಕು. ಅವರಿಗೆ ಪ್ರಪಂಚ ಜ್ಞಾನ ಬರುವ ಹಾಗೆ ನೀನು ಅವರನ್ನ ಫ್ರೀಯಾಗಿ ಬಿಡು. ಹೋಯ್, ಬೆಂಗಳೂರಿನಲ್ಲಿ ನಿಮ್ಮ ಗೆಸ್ಟ್ ಹೌಸ್ ಇದೆ ಅಲ್ಲವೋ, ಅಲ್ಲಿ ಬಿಡಿ ಅವರನ್ನ. ಅವರ ಕೆಲಸ ಅವರೇ ಮಾಡಿಕೊಳ್ಳುತ್ತಾರೆ, ಆಯ್ತಲ್ಲ, ಸರಿ ಹೋಗುತ್ತಾರೆ. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ನಾನು ಹೇಳಿದ್ದನ್ನ ಮಂಡೆಗೆ ಹಾಕೊಳ್ಳಿ ಮಾರಾರೆ. ಅಮ್ಮ, ನಾನು ಬರ್ಪೆ. ಡೋಂಟ್ ವರಿ, ನಿಮ್ ಮಕ್ಕಳನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ರೀ, ಕ್ಲಾಸ್ ರೂಮ್ಗೆ ಹೋಗದೆ ನೀವ್ ಯಾಕ್ರಿ ಇಲ್ಲಿ ಬಂದ್ರಿ? ನಾನಾ ಸರ್? ಹೌದ್ರಿ, ನೀವೇ. ಇನ್ಯಾರು? ಸರ್, ನಾನು ಇವ್ರ ಮ್ಯಾನೇಜರ್. ಮ್ಯಾನೇಜ್ ಮಾಡ್ಬೇಕ್ರಿ, ಇಲ್ದೇದ್ಮೇಲೆ ಲೆಕ್ಚರರ್ ಪೋಸ್ಟ್ಗೆ ಯಾಕೆ ಬಂದ್ರಿ? ಅವರು ನಮ್ಮ ಮ್ಯಾನೇಜರ್. ನಿಮ್ ಮ್ಯಾನೇಜರಾ? ಹೌದು. ಸಾರಿ ಸರ್, ನಮ್ಮ ಸೈಕಾಲಜಿ ಲೆಕ್ಚರರು ಸ್ಟೇಟ್ ಇವ್ರ ತರನೇ ಇದ್ದಾರೆ. ನೀವು ಹುಡುಗರಿಗೆ ಕಾಲೇಜ್ ತೋರಿಸ್ಕೊಂಡು ಬನ್ನಿ. ಸರಿ, ಹೋಗಿ ಹೋಗಿ ತೋರಿಸ್ಕೊಂಡು ಬನ್ನಿ. ಮತ್ತೇನು, ನಿಮ್ ದಿನಸಿ ಅಂಗಡಿ ಚೆನ್ನಾಗಿ ನಡೀತಿದ್ಯಾ? ನೋಡ್ರು, ಹುಡುಗರು ಎಷ್ಟು ಅಲ್ಟ್ರಾ ಮಾಡರ್ನ್ ಆಗಿದ್ದಾರೆ. ಎಂತೆಂತ ಡ್ರೆಸ್ ಹಾಕೊಂಡಿದ್ದಾರೆ. ನೀವು ಇದ್ದೀರಾ ಹಣೆಗೆ ವಿಭೂತಿ ಹಾಕೊಂಡು ಒಳ್ಳೆ ಗುಡಿ ಪೂಜಾರಿ ಇದ್ದಂಗೆ. ಇಂಥ ರಿಚ್ ಫ್ಯಾಮಿಲಿ ಹುಟ್ಟಿದ್ದು ವೇಸ್ಟ್ ಕಣ್ರಿಯ. ಲೈಫನ್ನ ಎಂಜಾಯ್ ಮಾಡಬೇಕು. ಗುಡ್ ಅಂಡ್ ಬ್ಯಾಡ್ ಎರಡನ್ನು ಟೇಸ್ಟ್ ಮಾಡ್ಬೇಕಂಡ್ರು. ಅದಿರ್ಲಿ, ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಅಂದ್ರೆ ಹೋಗ್ಲಿ, ಬಿಯರ್ ಆದ್ರೂ ಕುಡಿದಿದ್ದೀರಾ? ಇಲ್ಲ. ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಅದೆಲ್ಲ ತಪ್ಪಲ್ವಾ ಅಂಕಲ್? ಅಪ್ಪಂಗ್ ಗೊತ್ತಾದ್ರೆ
ಸಾಯಿಸೇ ಬಿಡ್ತಾರೆ ಅಲ್ವಾ? ಅಪ್ಪನ್ಗೆ ಗೊತ್ತಾಗದೆ ಮಾಡೋದೇ ಹೈಲೈಟ್. ಗೊತ್ತಾದ್ರೆ ಸುಮ್ನಿರೋ ಟ್ಯೂಬ್ಲೈಟ್. ನಿಮ್ಮಪ್ಪ ಇಲ್ಲಿಂದ ಹೋಗ್ಲಿ, ಈ ಭೂಮಿಲಿ ಸ್ವರ್ಗ ನಾನ್ ತೋರ್ಸ್ಕೊಡ್ತೀನಿ. ಬನ್ರೋ. ನಾನು ಹೋಗಿ ಬರ್ತೀನಿ. ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಹೇಳಿ. ಆಯ್ತು ಸರ್. ಹುಡುಗರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ ಸರ್, ನೀವೇ ನೋಡ್ತಾ ಇರಿ ನಿಮ್ ಮಕ್ಕಳನ್ನ ನಾನು ಹೇಗ್ ಬದಲಾಯಿಸ್ತೀನಿ ಅಂತ. ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಸ್. ಆಯ್ತು ದೊಡ್ಡಪ್ಪ. ಬಾಯ್ ದೊಡ್ಡಪ್ಪ. ಬಾಯ್ಸ್, ಎಲ್ಲೋದ್ರಪ್ಪ ಇವ್ರು? ಕಾಣ್ತಾನೆ ಇಲ್ಲ. ಅಯ್ಯೋ ಎಲ್ಲಪ್ಪ, ಇಲ್ಲಿ 3 ಪುಟ್ಟ ಮಕ್ಕಳು ಇದ್ರಲ್ಲ, ಅವ್ರು ಎಲ್ಲಿ? ಹಾ, ಅಮ್ಮ! ಅಯ್ಯಯ್ಯೋ, ಅಂಕಲ್ ಬಿದ್ದೋದ್ರಲ್ಲ. Forget it. ನಾವೇನಾರ ತಪ್ಪು ಮಾಡಿ ಅಪ್ಪ ದೊಡ್ಡಪ್ಪನ ಕೆಲ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಎಂಜಾಯ್ ಮಾಡಕ್ ಆಗ್ತಿತ್ತಾ? ಇವಾಗಂತೂ ಸಂತೋಷವಾಗಿದ್ದೀವಿ. ಅಲ್ಲ ಕಣ, ನಾವು ಎಲ್ಲಾ ತರನೂ ಎಂಜಾಯ್ ಮಾಡಿದ್ವಿ. ಆದ್ರೆ ಡಿಸ್ಕೋಥೆಕ್ ಮಾತ್ರ ಎಂಟ್ರಿ ಸಿಕ್ಲಿಲ್ಲ. 1,000 ರೂಪಾಯಿ ಕೊಡ್ತೀನಿ ಅಂದ್ರು ಪಾರ್ಟ್ನರ್ ಇಲ್ದೆ ಒಳಗ್ ಬಿಡಲ್ಲ ಅನ್ಬಿಟ್ಟ ನನ್ ಮಗ. ಡಿಸ್ಕೋಟೆಕ್ ಹೋಗಕ್ಕೆ ಹುಡುಗಿರ್ ಬೇರೆ ಬೇಕಾ ನಿಮ್ಗೆ? ಇವತ್ ಸರಿ ಹೋಗ್ತೀರಾ, ನಾಳೆ ಸರಿ ಹೋಗ್ತೀರಾ ಅಂತ ಅನ್ಕೊಂಡೆ. ಅಡ್ಮಿಷನ್ ಆಗಿ ಎಷ್ಟು ದಿನ ಆಯ್ತು, ಒಂದಿನಾನು ಕಾಲೇಜ್ಗೆ ಕಾಲಿಟ್ಟಿಲ್ಲ. ನಿಮ್ಮ ಅಪ್ಪನ ಕೈಲಿ ನಾನ್ ಸಿಕ್ಕಾಕೊಳ್ಳೋದು ಮುಂಚೆ ನಿಮ್ಮನ್ನ ಸಿಕ್ಕಾಕ್ಸ್ತೀನಿ. ಫೋನ್ ಫೋನ್. ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಹೋಗ್ಲಿ, ಬಿಯರ್ ಆದ್ರೂ ಕುಡಿದಿದ್ದೀರಾ? ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಯಾರ್ದೋ ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ? ಸಾಕ್ಷಾತ್ ತಮ್ದೆ. ನಂದ ನನ್ ಧ್ವನಿ? ಅಯ್ಯೋ ನೋಡಿ ಅಂಕಲ್, ನಮ್ಗಿರೋದು 3 years. ಈ 3 ವರ್ಷ ನಾವು ಜಾಲಿಯಾಗಿರ್ಬೇಕು ಅಂತ ಬಂದಿದೀವಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಆಯ್ತು. ನಿಮ್ ತಂಟೆಗೆ ನಾವು ಬರಲ್ಲ, ನಮ್ ತಂಟೆಗೆ ನೀವು ಬರ್ಬೇಡಿ. ಓಕೆ ಓಕೆ. ಆಫ್ಟರ್ ಆಲ್ ಈ 30 ರೂಪೀಸ್ ಕ್ಯಾಸೆಟ್ ಅಲ್ಲಿ ನನ್ ಇಡೀ ಜೀವನ ಸಿಕ್ಕಾಕೊಂಡ್ಬಿಟ್ಟಿದ್ಯಲ್ಲ. ಈಗೇನ್ ಮಾಡ್ತೀರಾ? ಈಗೇನ್ ಮಾಡ್ತೀರಾ? ಈಗೇನ್ ಮಾಡ್ತೀರಾ? ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಹೋಗ್ಲಿ, ಬಿಯರ್ ಆದ್ರೂ ಕುಡಿದಿದ್ದೀರಾ? ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಅಂಕಲ್ ಇಲ್ಲಿ. ಅಣ್ಣ, ನಾನು ಎಲ್ಲಿದ್ದೀನಿ? ಓ ಮೈ ಗಾಡ್. ಎದ್ದೇಳಿ ಅಂಕಲ್, ಅಂಕಲ್ ಪ್ಲೀಸ್ ಎದ್ದೇಳಿ ಅಂಕಲ್. ನಾವು ನಿಮ್ಗಿಂತ ಚಿಕ್ಕವರು, ನಮ್ಗಿವೆಲ್ಲ ಇಷ್ಟ ಆಗಲ್ಲ. ಅಂಕಲ್, ಇದು ಬರೀ ಸರೌಂಡ್, ಇನ್ನು DTS ಜೊತೆ ವಿಜುವಲ್ ಇದೆ, ನೋಡ್ತೀರಾ? ವಿಜುವಲ್ ಬೇರೆ ಇದೆಯಾ? ನೀವು ಬರೀ ಛತ್ರಿಗಳು ಅನ್ಕೊಂಡೆ. ಟಾರ್ಪೋಲು ಅಲ್ಲ ಕಣ್ರಯ್ಯ. ವಾರಕ್ಕೆ 2 ದಿವಸ ಆದ್ರೆ ಕಾಲೇಜ್ಗೆ ಹೋಗ್ರಯ್ಯ. ಹಾ, ನೀವು ಆಗ್ಲೇ ಮಾತಾಡ್ತಾ ಇದ್ದೀರಲ್ಲ, ಹುಡುಗಿರಿಲ್ದೆ ಡಿಸ್ಕೋಕ್ ಹೋಗಕ್ ಆಗಲ್ಲ ಅಂತ. ಹುಡುಗಿರು ಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ ಹೋದ್ರೆ ಹುಡುಗಿರು ಸಿಗ್ತಾರೆ, ಪರಿಚಯ ಆಗತ್ತೆ, ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಡಿಸ್ಕೋ. ಕಾಲೇಜ್ಗೆ ಹೋದ್ರೆ ಇಷ್ಟೆಲ್ಲ ಉಪಯೋಗ ಇದೆಯಾ? ಗೊತ್ತೇ ಇರ್ಲಿಲ್ಲ. ಇದು ರೆಕಾರ್ಡ್ ಆಗಿದ್ಯಾ? ಇದು ರೆಕಾರ್ಡ್ ಮಾಡಿದ್ಯಾ? ಎಸ್. ನೋಡಿ ಅಂಕಲ್, ಇದಕ್ಕೂ ನೀವೇ ಜವಾಬ್ದಾರು. ಆಮೇಲೆ ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ಏನ್ರೋ ಅದು ಗಲಾಟೆ? ಅಂಕಲ್ ಅಂಕಲ್ ಅಂಕಲ್, ಅಂಕಲ್ಗೆ ಏನಾಯ್ತು? ಟವಲ್ ಕಟ್ಕೊಂಬಾರ. ಅಜಯ್, ವಿಜಯ್, ಶಶಿ, ನೀವು ಕಾಲೇಜ್ಗೆ ಹೊರಟಿದ್ದೀರಾ? ಹೌದು. ನಿಜವಾಗ್ಲು? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲಿ ನೋಡೋ ಟಾಂಗ. ಟಾಂಗ? ಅರೆ ಜಲ್ದಿ ಹೋಗು. ನನಗೆ ಲೈಫಲ್ಲಿ ಒಂದ್ಸರಿ ಟಾಂಗಲ್ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಕಣ್ರೋ. ಬಂದ್ರೆ ಹೋಗೋಣ. ಬೈಕ್ ಇಟ್ಕೊಂಡು ಟಾಂಗಲ್ ಹೋಗೋಣ ಅಂತೆಲ್ಲ ಮುಟ್ಟಾಳ. ನೋಡಪ್ಪ, 3 ವರ್ಷ ನಮ್ದೇನ್ ಅಗ್ರಿಮೆಂಟ್, ಲೈಫಲ್ಲಿ ಏನೇನ್ ಮಾಡ್ಬೇಕು ಅಂತ ಆಸೆ ಪಟ್ಟಿದೀವೋ ಅದನ್ನೆಲ್ಲ ಮಾಡ್ಬೇಕು ಅಂತ ತಾನೆ. ನನಗೆ ಈಗ ಟಾಂಗಲ್ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನೀವಿಬ್ರು ನನ್ನ ಜೊತೆ ಬರ್ತೀರಾ ಬರಲ್ವಾ? ಆಯ್ತಾಯ್ತು, ಇವಾಗ ಏನ್ ಹೋಗ್ಬೇಕು ತಾನೆ, ಹೋಗೋಣ ಬಾ. ಟಾಂಗ 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 ಟಾಂಗ. ಇರ್ಲಿ, ಹತ್ಬಿಡಿ ಸಾರ್. ನಿಮ್ದಿಗೆ ಎಲ್ಲಿಗೆ ಹೋಗ್ಬೇಕು ಸರ್? ನಮ್ದಿಗೆ ಕಾಲೇಜ್ಗೆ ಹೋಗ್ಬೇಕು. ಗಾಡಿಗೆ ಹೊಡಿ. ಗಾಡಿಗೆ ಬರಲ್ಲ ಸರ್, ನಿಮ್ದಿಗೆ ಎಳ್ದು ಬಿಡಿ ಸರ್. ತಗೋ, ಕಾಸು ಕೊಟ್ರೆ ನೀನು ಬರ್ತೀಯ, ನಿಮ್ದಿಗೆ ಕುದುರೆನೂ ಬರುತ್ತೆ. ಗಾಡಿಗೆ ಹೊಡಿ.
ನೋಡ್ದೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ? ಹೌದೌದು, ಮರ್ಸಿಡೀಸ್ ಬೆಂಜೆ. ಏ ಲೈಫಲ್ಲಿ ಎಲ್ಲಾ ತರನೂ ಅನುಭವಿಸ್ಬೇಕಣ. ಯಾವ ತರ ಜಟ್ಕ ಗಾಡಿಲಿ ಹೋಗಿದೀವಾ, ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿಲ್ವೇನಪ್ಪ? ನನಗಂತೂ ಆರಾಮಾಗಿದೆ, ನಡೆಸದೇ ಇದ್ರೆ ಸಾಕು ಅಷ್ಟೇ. ಏನಾಯ್ತು ಗೋಳು? ಯಾ ಸಾಬ್, ನಿಮ್ದುಗೆ ಕುದುರೆಗೆ ಸಿಟಿ ಬಸ್ ತರ ಅಲ್ಲಿ ಅಲ್ಲಿ ಸ್ಟಾಪ್ಗೆ ಇದೆ. ನಮ್ದುಗೆ ಆಗ್ಲೇ ಹೇಳಿದ್ರೆ ನಿಮ್ದುಗೆ ಕೇಳಲಿಲ್ಲ ನೋಡಿ. ಮರ್ತ್ಬಿಟ್ಟು ಬೇರೆ ಕುದುರೆಗೆ ಕಟ್ಕೊಂಡ್ ಬಂದ್ಬಿಟ್ಟಿದೀನಿ. ಇದು ಮುಂದಕ್ಕೆ ಹೋಗಲ್ಲ. ಯಾಕೆ? ಇದು ಮದ್ವೆಗೆ ಮೆರವಣಿಗೆಗೆ ಹೋಗೋ ಕುದುರೆ. ಅದಕ್ಕೆ ಡ್ಯಾನ್ಸ್ಗೆ ಬಾಜಿಗೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ. ಅದನ್ನೆಲ್ಲ ಎಲ್ಲಿಂದ ತರೋಣ ನಿನ್ ಕುದುರೆಗೀಗ? ಅದಕ್ಕೆ ಯಾಕೆ ಸ್ವಾಮಿ ಯೋಚನೆ ಮಾಡ್ತೀರಿ? ನಮ್ದಕ್ಕೆ ಟೇಪ್ ರೆಕಾರ್ಡರ್ಗೆ ಓದ್ಬಿಟ್ರೆ ನಿಮ್ದಕ್ಕೆ 4 ಈ ಸ್ಟೆಪ್ ಹಾಕ್ಬಿಡಿ. ಈ ಸ್ಟೆಪ್ ಡಾನ್ಸ್ಗೆ ಈ ಸ್ಟೆಪ್ ಏನ ಸ್ಟೆಪ್? ನಾನಾ? ನೀನಲ್ದೆ ನಾವಾ? ಮಗನೇ ನೀನೇ ತಾನೆ ಟಾಂಗಾನಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟಿದ್ದೆ. ಹೋಗ್ ಡ್ಯಾನ್ಸ್ ಮಾಡು. ಹೋಗಲ್ಲ, ರೋಡಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಾನ್ ಸ್ಟೆಪ್ ಹಾಕ್ಬೇಕಾ? ನನ್ ಕೈಲಾಗಲ್ಲ. ನೋಡ, ಲೋಕ ನಿನ್ ನೋಡೋರು, ನೀ ಅದನ್ನ ನೋಡ್ಬೇಡ. ಸುಮ್ನೆ ಕಣ್ ಮುಚ್ಕೊಂಡ್ ಡ್ಯಾನ್ಸ್ ಮಾಡು. ಹೇಳೇ ಹೇಳೇ ಹೋಗ ಇಡಿಯ ನನ್ ಮಗನ. ಎಲ್ಲಿ ಬಂದ್ ಸಿಕ್ಕಾಕೊಂಡು ತಗೋ ಡ್ಯಾನ್ಸ್ ಮಾಡ್, ಡ್ಯಾನ್ಸ್ ಮಾಡ್. ನೀನ್ ಮುಂದೆ ಹೋಗಕ್ಕೆ ನಾನು ಈ ಸ್ಟೆಪ್ ಹಾಕ್ಬೇಕಾ? ಸಾರಿಗೆ ಕರೀರಿ ಸ್ವಾಮಿ, ಕುದುರೆಗೆ ರೆಡಿ ಆಯ್ತು. ಅವ್ನ್ ಪಾಡಿಗೊಂದು ಡ್ಯಾನ್ಸ್ ಮಾಡ್ಲಿ, ನೀನ್ ಹೋಗು. ಯಾಕೆ? ಏನ್ ಹೇಳ್ತೀನಿ, ಹೊಡಿ ಗಾಡಿನ. ಟೋಟಲಿ ಮ್ಯಾಡ್. ಅಣ್ಣ ಯಾಕಣ್ಣ ನಿಲ್ಸ್ಬಿಟ್ಟೆ? ಸ್ಟೆಪ್ ಹಾಕಣ. ಸ್ಟೆಪ್ ಎಲ್ಲಿ? ಏಯ್ ಅಜಯ್, ಶಶಿ, ನನ್ನ ಮಕ್ಕಳ ಬಂದೇ ಇರಿ. ಹಲೋ ಹಲೋ ಮಿಸ್ಟರ್, ಏನ್ರಿ ಇದು? ಇಳಿರಿ. ಅಯ್ಯೋ, ಗ್ರೀನ್ ಸಿಗ್ನಲ್, ಗ್ರೀನ್ ಸಿಗ್ನಲ್. ಗಾಡಿ ತೆಗೀರಿ ಫಸ್ಟ್. ಮುಂದೆ ಮುಂದೆ ಏನ್ರಿ ಇದು? ಇಳಿರಿ ನೀವು ಫಸ್ಟ್. ಅಯ್ಯೋ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಬಂದ್ ಗಾಡಿ ಮೇಲೆ ಕೂತ್ಬಿಟ್ರೆ. ಅಯ್ಯೋ, ನಾನು ಯಾರಂತ ಹೇಗೆ ಗೊತ್ತಾಗುತ್ತೆ? ಲೈಫಲ್ಲಿ ಇದರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಮೀಟ್ ಮಾಡ್ತಾನೆ ಇರ್ತೀವಿ. ಇವಾಗ ನನ್ನ ಹೆಸರು ವಿಜಯ್ ಅಂತ. ಐ ಆಮ್ ವೆರಿ ಡೀಸೆಂಟ್ ಬಾಯ್, ಮುಂದೆ ಮುಂದೆ ಟಾಂಗ್ ಹೋಗ್ತಿದೆಯಲ್ಲ, ಇದ್ದಾರೆ. ಆ ಟಾಂಗ್ ಫಾಲೋ ಮಾಡಿ ಪ್ಲೀಸ್. ನನ್ನ ಬ್ರದರ್ಸು ಈ ಟಾಂಗ ಕೂತ್ಕೋಬೇಕು ಅಂತ ತುಂಬಾ ಹಠ ಮಾಡಿದ್ರು, ಅದಕ್ಕೆ ಬಂದೆ ಅಷ್ಟೇ. ದೂರನೇ ಕರ್ಕೊಂಡ್ ಬಂದಿದ್ದೀರಾ. ಇನ್ನು ಸ್ವಲ್ಪ ಮುಂದೆ ನಮ್ಮ ಕಾಲೇಜ್ ಇದೆ, ನನ್ನ ಡ್ರಾಪ್ ಮಾಡ್ಬಿಡಿ ಪ್ಲೀಸ್. ಮಾಡ್ಕೊಬಿಡಿ. ಬಾಯ್. ತಪ್ಪೆ ಅದು ಮಾಡ್ಬೇಕು ನಾನೀಗ. ಏನ್ ನೀವು ನನ್ನ ಮೇನ್ ರೋಡಲ್ಲಿ ಬಿಟ್ಟಿದ್ರೆ ಸಾಕಾಗಿರ್ತಿತ್ತು. ಕಾಲೇಜ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಸುಮ್ಮನಿದ್ದೀರಾ, ಕ್ಲಾಸ್ ರೂಮ್ ಕರ್ಕೊಂಡು ಹೋಗ್ಬಿಡ್ತಿದ್ದೀರಾ. ನೀವು ನಮ್ಮ ಮಂದೀಪ್ ಅಂಕಲ್ಗಿಂತ ಡೇಂಜರ್. ಥ್ಯಾಂಕ್ ಯು ಎನಿವೇ. ಅದು ಸರಿ, ನನ್ನ ಕಾಲೇಜ್ ಒಳಗಡೆ ಯಾಕೆ ಕರ್ಕೊಂಡ್ ಬಂದ್ರಿ? ಹಲೋ, ನಾನು ಇದೇ ಕಾಲೇಜ್. ಇದೇ ಕಾಲೇಜಾ? ಕಾಲೇಜ್ಗೆ ಎಲ್ಲ ಕಡೆ ನೋಡ್ತಿದ್ದೆ. ಬಾಯ್ ಮಗನ, ಇಬ್ರು ಬಿಟ್ಬಿಟ್ಟು ಬರ್ತೀಯ? These are my brothers, my cousin Shashi, my brother Ajay. ಹಲೋ. ನಮ್ಮ 3 ಜನ ಇದೇ ಕಾಲೇಜು. ನಮ್ಮ ಅಪ್ಪನಾಣೆಗೂ ನಿಮ್ 3 ಜನ ನಾನು ನೋಡೇ ಇಲ್ಲ. ಚಾನ್ಸೇ ಇಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು ಹೇಳಿಲ್ಲ. ಡೀಸೆಂಟ್ ಬಾಯ್ ಅಂತ ಒಂದು 10 ಸಲ ಹೇಳಿದ್ದೀನಿ. ಐ ಆಮ್ ವೆರಿ ಡೀಸೆಂಟ್ ಬಾಯ್. ಛಾಯಾ. ಬ್ಯೂಟಿಫುಲ್ ನೇಮ್. ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಲೇಜ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ನಲ್ಲ, ಅವಾಗ ಫಸ್ಟ್ ಬ್ಯೂಟಿಫುಲ್ ಗರ್ಲ್ ಯಾರನ್ನ ಮೀಟ್ ಮಾಡ್ತೀನೋ ಅವ್ರ ಕೈಗೆ ಕಿಸ್ ಕೊಟ್ಟು ವಿಶ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ ಅಷ್ಟೇ. ಇವಾಗ ನಿಮಗಿಂತ ಸುಂದರವಾಗಿ ಯಾರು ಈ ಕಾಲೇಜಲ್ಲಿ ಇಲ್ಲ ಅಂತ ಗೊತ್ತಾಗೋಯ್ತು. ಸೊ ಇನ್ಮೇಲೆ ಯಾವತ್ತೂ ಕಾಲೇಜ್ನ ಮಿಸ್ ಮಾಡಲ್ಲ, ಪ್ರಾಮಿಸ್ ಮಿಸ್ ಮಾಡಲ್ಲ. ಥ್ಯಾಂಕ್ ಯು, ಬಾಯ್.